ಸೌಖ್ಯ ಪ್ರಧಾಯಿನಿ ದೀರ್ಘಾಸ್ತಿರಮಸ್ತು ಮೇಲೆ ಕೇಳ ಪುತ್ರ ಕೋಮಲಗಾತ್ರ. ಆಹೋ ಎನ್ನ ಪಡೆದ ಮಾತೆ ರಾಮ, ಏನಿದು ನಿನ್ನ ಮುಖ ಚಾರ್ಯದ ರೀತಿ? ಹೂವಿನ ಮಟ್ಟೆಯಂತಿರುವ ನಿನ್ನ ನಗಮುಖವ ಕಮಲವ ಮುದಿರಿನ ತಾವರಿಯಂತಾಗಲು ಕಾರಣವೇನೋ ಅಮ್ಮಯ್ಯ? ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯ ಪ್ರದಾಯಿನಿ. ರಾಮ, ಜನನಿ ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆ ಎಂದು ಕೇಳಿವೆಯಾ? ಹೌದು ಮಾತೆ, ಕೇಳುವೆನು, ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಬಾರೇ ಭಾರ್ಗವ ನಾ ಸಹಿಸೆ ರಾಮ, ಅಮ್ಮಯ್ಯ ಬಾರೇ ಭಾರ್ಗವ ನಾ ಸಹಿಸೆ ಶೋಕವಾ. ಬಾರೇ ಭಾರ್ಗವ ನಾ ಸಹಿಸೆ ಶೋಕವಾ. ಅಮ್ಮಯ್ಯ ಚೆನ್ನಾಗಿ ಹೇಳ ಮಾತೆ. ಎಲ್ಲ ಹಣೆಯಲ್ಲಿ ಎಂಥ ಬರಹವ ಬರದಿರುವನು ಅದೆಂಥ ಬರವನ್ನು ಬರೆದಿರೋರು ಮಾತೆ. ರಾಮ, ಜನನಿ ಬರದ ಮೇಲೆ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ನಿನ್ನ ಮಗನ ಇರುವನಲ್ಲ ಮಾತೆ. ಕಂದ, ಅಮ್ಮಯ್ಯ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ, ನಿನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಅವನಿಗಿಂತ ಮೀರಿದವನ ಮಾತೆ. ರಾಮ, ಜನನಿ ಎನ್ನ ಹಣೆಯಲ್ಲಿ ಎಂಥ ಬರಹವ ಬರದಿರುವನು ಆ ಜಗದೋದ್ಭವ. ಬ್ರಹ್ಮ ಬರಹವ ಬರಲಿಬನ. ಅಮ್ಮಯ್ಯ ಹೌದು ಮಾತೆ. ಬ್ರಹ್ಮ ಬರಹವ ಬರಲಿಬನವ. ವಿಧಿಯ ದೇವವ ಅರಿತವನವ. ಬಾರೇ ಭಾರ್ಗವ ನಾ ಸಹಿಸೆ ಶೋಕವ. ಬಾರೇ 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 ಭಾರ್ಗವ ನಾ ಸಹಿಸೆ ಶೋಕವ. ರಾಮ, ಅಮ್ಮಯ್ಯ ಎನ್ನ ಹಣೆಯಲ್ಲಿ ಆ ಬ್ರಹ್ಮನ ಎಂಥ ಬರಹವನ್ನು ಬರೆದಿರವನಲ್ಲ. ಅದು ಎಂಥ ಬರವನ್ನು ಬರೆದಿರೋರು ಮಾತೆ. ಬ್ರಹ್ಮನ ಬರದ ಮೇಲೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ರಾಮ, ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಏನಿದು ನಿನ್ನ ಮಾತಿನ ಮರ್ಮ? ಮುಖಚಾರ್ಯದ ಪ್ರತಿಯನ್ನು ನೋಡಿದರೆ ರಾವಿಲಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಹಕ್ಕಿಯಿಂದ ದಕ್ಕವಾದ ವೃಕ್ಷದಂತೆ, ಸೂರ್ಯನ ಕಿರಣದ ಬಾಡದ ಕಮಲದಂತೆ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಿರದ ಕಾರಣವೇನು ಮಾತೆ? ಜನನಿ ನಿನ್ನ ಹೃದಯದಲ್ಲಿ ಇಂಥ ಹಾಲಾಹಲ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣವಾದವನೇ ಸರಿಯೇಳು. ಜನನಿ ಅವರಿಗೆ ಎಲ್ಲವನ್ನ ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವೆನು. ತಡಮಾಡದ ತಿಳಿಸಮ್ಮ ಮಾತೆ, ಯಾವ ಕಾರಣಕ್ಕಾಗಿ ಈ ನಿನ್ನ ವ್ಯಥೆ? ಭಾರ್ಗವ, ಅಮ್ಮಯ್ಯ ಯಾವ ಕಾರಣಕ್ಕಾಗಿ ನಿನ್ನ ವ್ಯಥೆ ಎಂದು ಕೇಳಿದೆಯಾ? ಹೌದು ಮಾತೆ. ಕಂದ, ಅಮ್ಮಯ್ಯ ಎನ್ನ ದುಃಖದ ವಿಚಾರವನ್ನು ಕೇಳಿ ನೀನು ಏನು ಮಾಡಬಲ್ಲೆ ಕಂದ? ಅದು ಎಂತ ದುಃಖವನ್ನು ವಿಚಾರವನ್ನು ತಿಳಿಸು ಮಾತೆ.
ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ಸೇರಿದ ತಾಪವ. ಅದು ಎಂತ ದುರ್ಗವನ್ನು ಬಂದಿರೋದು ಮಾತೆ ಅಮ್ಮಯ್ಯ. ಆತನನ್ನೇ ಕೊಂದು ಹಾಕಿರುವನು ಆ ಮಹಾರಾಕ್ಷಸನು. ಅವನಿಗಿಂತ ಮೀರಿದವನ ಮಾತೆ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ಸೇರಿದ ತಾಪವ. ಕದನದಿ ಅವನು ಕಳೆದ ಎಲ್ಲ ತಂದೆ ಪ್ರಾಣವ ಕಳೆದ ಎಲ್ಲಯ ತಂದೆ ಪ್ರಾಣವ. ಬಾರೆ 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 ಭಾರ್ಗವ ನಾ ಸಹಿಸೆ ರಾಮ, ಜನನಿ ಎನ್ನ ದುಃಖದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು ಕಂದ. ಚೆನ್ನಾಗಿ ಹೇಳು ಮಾತೆ. ನಾನೇ ಎಂದ ಅಹಂಕಾರದಿಂದ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ಥವೀರ ಅರ್ಜುನನು ನಿನ್ನ ತಾತನನ್ನೇ ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನು ರಾಮ. ಇದೆ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ, ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದ ಉಂಟಾದ ಮನೋಯತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು ಜನನಿ. ಆದರೆ ಅಮ್ಮಯ್ಯ, ಯಾವ ತ್ರಿಲೋಕಂಗಳರ್ಪ ಯಾವ್ದಪ್ಪ ಯಾವ ತ್ರಿ ಅಮ್ಮ ಮಾತೆ, ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದ ಹುಟ್ಟಾದ ಮನಾಯತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು. ಯಾವ ತ್ರಿಲೋಕಂಗಳರ್ಪ ವೈರಿಗಳ ಮೆಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಯಾದ ಇಂದು ನನಗೆ ಸಂತೋಷದಿಂದ ನೇಮವನ್ನಿದ್ದರೆ ಬಲ ತಿಂಗಿಣಿಯನ್ನು ಹಂತಕನ ಪುರಕ್ಕೆ ಸೇರಿಸಿ ಬರವೆ. ಕೊಪ್ಪಿದ ಕೃತಾರ್ಥನ ಮತವೇರದ ಕರ್ತವೀರನ ಸೊಕ್ಕನ್ನು ಅಡಗಿಸಿವೆ. ಎನ್ನ ಎತ್ತಮ್ಮಳಾದ ಪಿತನ ಕತ್ತನ್ನು ಕತ್ತರಿಸಿ ಮದನ್ಮತ್ತನಾದ ಮರಣಕ್ಕಾಗಿ ಆಜ್ಞಂ ನೀಡು ಮಾತೆ, ಪರಮ ಪ್ರಖ್ಯಾತೆ ಜನನಿ. ದೇಹವನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಹೌದು ಮಾತೆ. ಬೇಡ ಕಂದ. ಯಾತಕ್ಕೆ ಬೇಡಮ್ಮ ಅಮ್ಮಯ್ಯ? ನನ್ನ ಹೆತ್ತ ಕರಳು ಒಪ್ಪಲಾರದು ಕಂದ. ಯಾತಕ್ಕೆ ಒಪ್ಪಲಾರದು ಅಮ್ಮಯ್ಯ? ರಾಮ, ಜನನಿ. ಆಡೇದ ಹೊಡ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ಏಕೆಂದರೆ
ಜನನಿ, ನಾನು ಎಷ್ಟು ಇದವೆಂದು ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ವೇಚನೆ. ನೀರಲ್ಲಿ ಮುಳುಗಿದರೂ ಗುಹಿಯಲ್ಲಿ ಅಡಗಿದರೂ ಬ್ರಹ್ಮನ ಬರದ ಬರಹ ಬದಲಿಸುವುದು ಉಂಟೆ ಜನನಿ. ಈ ಭಾರ್ಗವ ರಾಮನು ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದು ಜನನಿ. ಬ್ರಹ್ಮಾಂಡವ ಬಿರುದು ಭೂಮಂಡಲ ಹುರಿದು ಸಿಡಲು ಎನ್ನ ಸರಕ್ಕೆ ಅಪ್ಪಳಿಸಿದರೆ ಲೆಕ್ಕಿಸದೆ ಕಡೆ ಮಾಡುವ ಭುಜಬಲದ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕವಲೆಂದು ಹೇಳುವೆಯಾ? ಅಮ್ಮಯ್ಯ, ನಿನ್ನ ಅಭಿಷ್ಟದಂತೆ ಹರನನ್ನು ಒಲಿಸುವುದಕ್ಕೆ ಗೋರಿ ತಪ ಮಾಡಲು ಹೋಗುವೆ. ಈ ನಿನ್ನ ತನೆಯನಿಗೆ ಆಶೀರ್ವಾದ ಮಾಡಿ ಕಳಿಸು. ಕಾಶ್ಮೀರದ ಅರಸನ ಸುತ್ತೆ ಬಿಡಿಸಿ ನನ್ನ ಮನದ ವ್ಯಥೆ ಜನನೇ. ತಾಯಿಗೆ ಕೊಟ್ಟ ತಾಯಿಗೆ ಕೊಟ್ಟ ಮಾತನು ನಡೆಸು, ಹೇಳು ನಾನಿಲ್ಲ ಮಗನೇ, ಕೇಳು ಏನಿಲ್ಲ. ಭಾರ್ಗವ, ಮಾತೆ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆಯಲ್ಲ? ಹೌದು ಮಾತೆ. ಭಾರ್ಗವ ಜನನೇ, ಜಗದಲ್ಲಿ ನಿನ್ನ ಕೀರ್ತಿ ಹೇಗೆ ಬೆಳಗಬೇಕು ಗೊತ್ತಾ ರಾಮ? ಹೇಗೆ ಬೆಳೆಯಬೇಕು ಮಾತೆ ಜನನೇ? ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತೆ. ಆನಂದದಲ್ಲಿ ನಿನ್ನ ಕೀರ್ತಿ ಬೆಳಗಲು ಹೋಗಿ ಬರೋ ನೀನು ಮಗನೇ, ಗೆಲುವು ಬರೋ ನೀನು ಮಗನೇ, ಹೋಗಿ ಬರೋ ನೀನು ಕಂದ, ಗೆಲುವು ಬರೋ ನೀನು ಮಗನೇ. ಜಗನ್ ಮುನಿ ವೀರನೇನೆ ಬಾರೇ ಭಾರ್ಗವನೇ, ಬಾರೇ ಭಾರ್ಗವನೇ, ಬಾರೇ 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 ಭಾರ್ಗವನೇ. ಅಮ್ಮಯ್ಯ, ಕುಳಿತುಕೋ, ಜಯದಾರ್ತಿ ಮಾಡಿ ಕಳಿಸುವೆನು. ನಿನ್ನಿಷ್ಟಂತಾಗಲಿ ಮಾತೆ. ಬೆಳಗುವಿನ ಆರತಿಯ ಪ್ರೇಮ ತನಯನೇ ಜಯವಾಗಲೇ ಹೋಗುವ ಕಾರ್ಯವೇಗಲೇ. ತಾಯಿ ದಾರಿ ತೋರು ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕೊರಡು, ಮಮತೆಯಿಂದ ಸೇರಿ ನಡೆವ ಜೋಡಿನ ಗೋಡು, ಅದೇ ಶಾಂತಿಯ ಬೇಡ. ಬೆಳಗುವಿನ ಆರತಿಯ ಪ್ರೇಮ ತನಯನೇ. ಹೆತ್ತ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡೆ, ಹೌದಲ್ಲವೇ? ಹೌದು ಮಾತೆ. ಅದರಂತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯವನ್ನು ಹೊಂದಿ ಬಾ ಪುತ್ರ ಕೋಮಲಗಾತ್ರ. ನಿನ್ನಿಷ್ಟಂತಾಗಲಿ ಮಾತೆ. ನಮೋ ನಮೋ ಜನಕ ಜಗತ್ ವಿಖ್ಯಾತ ಕಾಂತಿ ಕನಕ ಸಕಲ ಸೌಭಾಗ್ಯ
ಸೌಭಾಗ್ಯಮಸ್ತು ಪುತ್ರ ಕೋಮಲಗಾತ್ರ. ಅಹೋ ಜನಕ, ಅಹೋ ಭಾರ್ಗವ, ಕರಫಲ್ವದಿ ಬಿಲ್ಪಡದು ಧನುಧಾರಿಯಾಗಿ ರೋಷದಿಂದ ನಿಂತ ಈ ಗಂಧನ ವಿಚಾರ ಮಾಲಿಸೋ ಪಿತನೇ, ಮಹಾಮತಿವಿತನೇ. ಎಲ್ಲಿಗೆ ಎಲ್ಲಿಗೆ ಪಯಣವೋ ರಾಮ, ಭಾರ್ಗವ ರಾಮ, ಎನ್ನಾಗೆ ತಿಳಿಸಾದೆ ತ್ವರಿತದಿಂದ ಹೋಗುವಂತ. ಎಲ್ಲಿಗೆ 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 ಪ್ರಯಾಣವೋ ರಾಮ, ಭಾರ್ಗವ ರಾಮ, ಎನ್ನಾಗೆ ತಿಳಿಸಾದೆ ತ್ವರಿತದಿಂದ ಹೋಗುವಂತ. ಎಲ್ಲಿಗೆ ಪ್ರಯಾಣವೋ ರಾಮ. ನನಯ ಹೇಳುವರಿಗೆ ಕರದಲ್ಲಿ ನೀನು ಬಿಲ್ಲನ್ನು ಹಿಡಿದು. ನನಯ ಹೇಳುವರಿಗೆ ಕರದಲ್ಲಿ ನೀನು ಬಿಲ್ಲನ್ನು ಹಿಡಿದು ರೋಷಾದಿ ಹೋಗುವ ರೋಷಾದಿ ಹೋಗುವ ಕಾರ್ಯವೇನಿದು. ಯಾರೋ ನಿನಗೆ ಎದುರಾಗಿ ಹರೋ. ಯಾರೋ ನಿನಗೆ ಎದುರಾಗಿ ಹರೋ. ಮಾನವರು ದಾನವರು ಏಳವರೆಬರೋ. ಮಾನವರು ದಾನವರು ಹೇಳವರೆಬರೋ. ರೋಷವ ತೀರುತ್ತಾ ಕೋಪವ ತೋರುತ್ತಾ ರೋಷವ ತೋರುತ್ತಾ ಕೋಪವ ತೀರುತ್ತಾ ಹೋಗುವಂತ ಪ್ರಯಾಣವು. ಎಲ್ಲಿಗೆ ಎಲ್ಲಿಗೆ ಪ್ರಯಾಣವೋ ರಾಮ, ಭಾರ್ಗವ ರಾಮ, ಎನ್ನಾಗೆ ತಿಳಿಸಾದೆ ತ್ವರಿತದಿಂದ ಹೋಗುವಂತ. ಎಲ್ಲಿಗೆ ಪ್ರಯಾಣವೋ ರಾಮ. ಅಹೋ ತನಯ, ಅಪ್ಪಯ್ಯ, ಕರಬಲ್ಲವದಿ ಬಿಲ್ಲನ್ನು ಪಿಡಿದು ಧನುರ್ಧಾರಿಯಾಗಿ ಪಿತನ ಆಜ್ಞೆಯಂ ಪಡೆಯದೆ ಗಕ್ಕನೆ ಉಕ್ಕೇರುವ ರೋಷದಿಂದ ಹೋಗುವುದೆಲ್ಲಿಗೆ ಸುತನೆ, ಅತಿಬಲ್ವಾನ್ ವಿಧನೆ. ಅಹೋ ಜನಕ, ಭಾರ್ಗವ, ಈ ದಿಗ್ವಲಿಯದೋಳ್ ರೌದ್ರಾಂಕಿತನಾಗಿ ಮುನ್ನಕ್ಕೆ ಬರುವ ಭಂಡರೋಳ್ ಜಗದ್ಭಂಡರಾದ ಕ್ಷತ್ರಿಯದಮ ಕಾತ್ವೀರಾರ್ಜುನನ ಎನ್ನ ಎತ್ತಮ್ಮನ ಪಿದರ ಕತ್ತನ್ನು ಕತ್ತರಿಸಿರುವನಂತೆ. ಹೌದೇನು ತನಯ? ಅಪ್ಪಯ್ಯ, ಭಾರ್ಗವ ರಾಮ, ತತ್ಕಾರಣ ಎತ್ತಮ್ಮನ ಒಡಲೋಳು ದುಃಖ ಕಣ್ಣೀರಿಸುವಂತೆ ಮಾಡಿರುವ ಆ ದುಷ್ಟ ಕಾರ್ಯವಿನ ಸಂಹಾರ ಮಾಡುವ ಕಾರಣ ಹೊರಡುವನೆಂದು ಈಶನ ಮಲಿಸುವ ಎಂದು ಆಶೀರ್ವಾದ ಮಾಡು ತಂದೆ. ನಿನ್ನ ಮನಸ್ಸಿನ ತತ್ವರ ಎಳೆಯನ್ನ ಮುಂದೆ. ಅಹೋ ಭಾರ್ಗವ, ಹೇಳುವೆನು ಕೇಳು. ಅವೋ ಜನಕ ವಿಸ್ತಾರವಾಗಿ ಹೇಳು. ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನಯ ಪರಾಕ್ರಮ. ತನಯ ಹೇಳುವೆನು ಕೇಳು. ಅವೋ ಅಪ್ಪಯ್ಯ, ವಿಸ್ತಾರವಾಗಿ ಹೇಳು. ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನಯ ಪರಾಕ್ರಮ. ವಿಷ್ಣುವಿನಿಂದ ಆಗುವ ಕಾರ್ಯ ನಮಗೆ ಹೇಳೋ ರಾಮ. ತನಯ ಹೇಳುವೆನು ಕೇಳು. ಅವೋ ಜನಕ ವಿಸ್ತಾರವಾಗಿ ಹೇಳು. ವಿಷ್ಣುವಿನಿಂದ ಆಗುವ ಕಾರ್ಯ ನಮಗೆ ಹೇಳೋ ರಾಮ. ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನಯ ಪರಾಕ್ರಮ. ಮೆಚ್ಚಿದೆ ನಿನ್ನಯ ಪರಾಕ್ರಮ. ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನಯ ಪರಾಕ್ರಮ. ಮೆಚ್ಚಿದೆ ನಿನ್ನಯ ಪರಾಕ್ರಮ. ಮೆಚ್ಚಿದೆ ನಿನ್ನಯ ಪರಾಕ್ರಮ. ಅಹೋ ಭಾರ್ಗವ ರಾಮ, ಅಹೋ ಜನಕ, ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಸಾಧ್ಯವಾಗುವುದು. ನಮ್ಮಂತವರಿಗೆ ತರವಲ್ಲ ಸುತನೆ, ಅತಿಬಲ್ವಾನ್ ವಿಧನೆ.
ಆಹೋ ಜನಕ ಕಾರ್ತಿವರಾಜನ ರಾಮ ಭಗವಂತನು ದುಷ್ಟರ ಸಂಹಾರ ಮಾಡುವನೆಂದು ಹೇಳಿವೆಯಲ್ಲ, ನಿನ್ನ ಮಾತು ಶಟೆಯಲ್ಲ. ಆದರೆ ಆತನು ಹಾಕಾರ ಮಾಡದರೊಳಗೆ ಭೂಯೋಜನೆಯನ್ನು ತತ್ತರಿಸುವರು ಭೂತಾಯಿ ಮರಳವರು. ಈ ಕ್ಷಣವೇ ಸಿದ್ಧನಾಗಿ ಹೋಗಿವೆ. ಎನ್ನಗೆ ಆಜ್ಞೆಂ ಕೊಡು ಜನಕ, ಜಗದ್ವಿಖ್ಯಾತ ಕಾಂತ ಕನಕ. ಕೈಲಾಸಗಿರಿಗೆ ನೀ ಹೋಗಿ ಘೋರ ತಪವನೀನಾಚರಿಸಿ ರಾಮ ಹೇಳುವೆನು ಕೇಳು. ಅಹೋ ಅಪ್ಪಯ್ಯಾದ ಘೋರ ತಪವನೀನಾಚರಿಸಿ ಲಯ ವಿನಯ ಭಕ್ತಿಯಿಂದ ಶಿವನನ್ನು ಮೆಚ್ಚಿಸಿ ಆ ಪರಶಿವನ ತ್ರಿಶೂಲವನು ತನಯ ಹೇಳುವೆನು ಕೇಳು. ಅಹೋ ಜನಕಾದ ನಿಸ್ತಾರವಾಗಿ ಆ ಪರಶಿವನ ತ್ರಿಶೂಲವನು ಪರುಷವಾಗಿ ಪಡೆದು ಬಾ, ಪರುಷವಾಗಿ ಪಡೆದು ಬಾ. ಭಾರ್ಗವ ಹೇಳುವೆನು ಕೇಳು. ಅಹೋ ಅಪ್ಪಯ್ಯಾದ ನಿಸ್ತಾರವಾಗಿ ನನಗೆ ವರವನ್ನು ಕರುಣಿಸಲಿ ಎಂದು ಈಶನು ನಿನಗೆ ವಾರವನ್ನು ಕರುಣಿಸಲಿ ಎಂದು ಆಶೀರ್ವಾದವ ಮಾಡುವೆ ನಾನು, ಹೋಗಿ ಬಾ ಎಂದು. ಅಹೋ ಜನಕಾದ ನಿಸ್ತಾರವಾಗಿ ಆಶೀರ್ವಾದವ ಮಾಡುವೆ ನಾನು, ಹೋಗಿ ಬಾ ಎಂದು, ಹೋಗಿ ಬಾ ಎಂದು, ಹೋಗಿ ಬಾ ಎಂದು. ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನಯ ಪರಾಕ್ರಮ, ಮೆಚ್ಚಿದೆ ನಿನ್ನಯ ಪರಾಕ್ರಮ. ಆ, 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 ಅಹೋ ಭಾರ್ಗವರಾಮ, ಅಹೋ ಜನಕ ಕೈಲಾಸವಾಸನಾದ ಈಶನು ನಿನಗೆ ವರವಂ ಕರುಣಿಸಲೆಂದು ಆಶೀರ್ವಾದವನ್ನು ಮಾಡುವೆನು ರಾಮ. ಶತ್ರುವಿನೊಳೆ ತೋರಿಸೋ ನಿನ್ನಯ ಪರಾಕ್ರಮ. ನಿನ್ನಿಷ್ಟವಾಗಲಿ ಜನಕ. ಕಾರ್ತಿವರಾಜನ ಹೊಳಿ ಬಳಿರಾಗಿ ಸಾರಥಿ ಭೂಪತಿ ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವರಾಮನು ಹಾ ಹರನಮ್ಮೊಲಿಸಿ ತ್ರಿಶೂಲವನ್ನು ಹೊರವಾಗಿ ಪಡೆದ ಮದನ್ಮಥನಾದ ಕ್ಷತ್ರಿಯ ಕುನ್ನಿ ಹಾ ಕಾರ್ತ್ವೀರಾರ್ಜುನನ್ನು ಸಂಹರಿಸಿ ಹೀರೆಗಳಂ ಲೋಕಂಗಳಂ ಪರಕ್ರಮನೆಂದೆನಿಸಿ ಹಾ ಹೊಳಿರೆ ಓಲಲಲಲ ಕೈಲಾಸಗಿರಿಗೆ ತಪಂ ಗೈಯಲು ಹೊರಡುವನೆಂದು ತ್ರಿಭುವನಕ್ಕೆ ಸಾರಿಯಳು ಸಾರಥಿ ಕೈಲಾಸಗಿರಿಗೆ ಹೊರಡುವನು ಅತಿ ಜಾಗೃತಿ. ನಿಮ್ಮೆಷ್ಟದಂತಾಗಲಿ ಭೂಪತಿ ಕಾರ್ತಿವರಾಜನ ವಾಸಪ್ಪಣ್ಣವರು ಈ ನಾಟಕ ಸಂಘದ ಪರವಾಗಿ 5,000 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ಕಾರ್ತಿವರಾಜನ ಕರ್ಕೊಂಬರಿ. ಕಾರ್ತಿವ ಬಲಿ ಬದುವೆ ಎಲೈ ಸಾರಥಿ ಭೂಪತಿ ಎನ್ನಯ ಶಾಸ್ತ್ರ ಭುಜ ಬಲದ ಶಕ್ತಿಯಿಂದ ಬೇಟೆಯನ್ನ ಹಾಡುವುದಕ್ಕೆ ಹೋಗವನ ನಡಿ ಸಾರಥಿ ರಥವನ್ನು ಬಿಡ. ನಿಮ್ಮೆಷ್ಟದಂತಾಗಲಿ ಭೂಪತಿ. ಕಾರಣವೇನು? ಅಂತ ಕಾರ್ಯವು ಇರುವುದು ಮುನಿವರ. ನಮ್ಮಿಂದದಾವ ಸಹಾಯವನ್ನು ಬಯಸಿ ಬಂದಿರುವೆಯ ಸಂದೇಹವಿಲ್ಲದೆ ಹೇಳು. ಮಾರ್ಗಾಯಾಸವಾಗಿ ದಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮುಷ್ಟಾನ್ನವನ್ನು ಸ್ವೀಕರಿಸುವ ಆನಂದವನ್ನು ಒಂದು ಕಲಿಸೂರ. ಇಷ್ಟೇ ಎನ್ನ ಮಾತಿನ ಭಾರ. ಆಹೋ ಮುನಿವರ, ಅಹೋ ಕಾರ್ತಿವೀರ, ಬೇಡದ್ದನ್ನು ಕೊಡುವ ಕಾಮಜೇನು ನಿನ್ನಂತ ಜೋಗಿ ಆಶ್ರಮದಲ್ಲಿ ಇರಲು ಯೋಗ್ಯವಲ್ಲ. ಈ ಆತಕ್ಕೆ ಯೋಗ್ಯವಲ್ಲ ಮೂರ್ಖ. ಅದು ಯಾತಕ್ಕೆ ಯೋಗ್ಯವಲ್ಲವೆಂದರೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹೇಶ್ಪತಿ ನಗರದಲ್ಲಿರಲು ಯೋಗ್ಯ. ಆದ ಕಾರಣ ಕಾಮಜೇನನ್ನ ಪಿಡಿದೆಳೆದು ಮುನಿಪ
ಇಷ್ಟೇ ನೋಡಿ ಎನ್ನಗೆ ಭಿನ್ನಪ. ಎಲೈ ಮೂರ್ಖ ಶಿಖಾಮಣಿಯೇ, ಎಲೈ ಮೂರ್ಖ ಸನ್ಯಾಸಿಯೇ, ಸುರಲೋಕಕ್ಕೆ ಸಕಲೈಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ಭೋಗವಸ್ತುವಲ್ಲ. ನಿನ್ನಂತ ಅವಿವೇಕಿ ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ? ಕಾಮಧೇನುವಿನ ಆಸೆಯನ್ನು ಬಿಡು. ತರುಲತೆಗಳ ಬನ ಸಿರಿಯ ಶಾಂತಿಧಾಮವಾದ ಎನ್ನಾಶ್ರಮದಿಂದ ಹೊರಟು ಹೋಗು. ಮೂಢಮತಿ, ತೆರಳು ನೀ ಜಾಗೃತಿ. ಎಲೈ ಹಡವಿಯಲ್ಲಿ ಹಲದಾಡಿ ಹಣ್ಣು ಕಾಯಿಗಳಂ ತಿಂದ ಕಾಲವಂ ಕಳೆಯುವ ಮೂರ್ಖ ಸನ್ಯಾಸಿಯೇ, ಎಲೈ ಮೂರ್ಖ ಕಾರ್ತಿವೀರನೇ, ಕಾಮಜೇನು ನಿನ್ನಂತ ಅವಿವೇಕಿ ಅರಮನೆಯಲ್ಲೇ ಇರಲು ಸತ್ಯವಿಲ್ಲವೆಂದ ಮನ ಬಂದಂತೆ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವನು ಮೂರ್ಖ. ಚಲದಂಕ ಮಲ್ಲನಂತ ಹೆಸರ ಪಡೆದ ನಾನು ನೋಡಿದಂತ ಇಷ್ಟಪಟ್ಟಂತ ವಸ್ತು ಎಂದಿದ್ದರೂ ನನ್ನದಾಗಲೇಬೇಕು. ಸಹಜವಾಗಿ ಆಗುವುದಿಲ್ಲ ಮೂರ್ಖನೇ. ಕಾಮಜೆ ನೀನು ನನ್ನ ಅರಮನೆಗೆ ಕಳಿಸಲೇಬೇಕು. ಇಲ್ಲವಾದರೆ ಕರಿಯವದ ಎನ್ನಯ ಕೋಪ. ಎಲೈ ಮತಿ ಇಲ್ಲದ ಮೈಶ್ವತಿ ಮದಾಂಧನೇ, ಎಲೈ ಮೂರ್ಖ ಸನ್ಯಾಸಿಯೇ, ಎಲೈ ಮತಿ ಇಲ್ಲದ ಮೈಶ್ವತಿ ಮದಾಂಧನೇ, ಮದವೇರಿಯಾತಕ್ಕೆ ಮಾತನಾಡುವೆ ಸುಮ್ಮನೆ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿರುವ ಕಾಮಧೇನು ನಮ್ಮ ಯೋಗ ತಪೋ ಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಎಲೈ ಮೂರ್ಖ, ಎಲೈ ಮೂರ್ಖ ಸನ್ಯಾಸಿಯೇ, ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದೆಳೆದು ಒಯ್ಯುವನೆಂದ ಹೇಳುವೆಯ ಮೂರ್ಖ. ಇನ್ನೊಂದು ಸಾರಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಶರ ಅರಗಡಿವರು ಎತ್ತರ. ಇಕೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಪ್ರೋಕ್ಷಿಸುವೆ. ಜೈ ಜಗದೀಶ್ವರ. ಎಲೈ ಮೂರ್ಖ, ಎಲೈ ಮೂರ್ಖ ಸನ್ಯಾಸಿಯೇ, ನೀನು ಅಂತ ಪಟ ಪರಾಕ್ರಮಿಯಾದರೆ ಕಾಮಧೇನುವನ್ನು ಹಿಡಿದೆಳೆದು ಒಯ್ಯಲು ಮೂರ್ಖ, ಪರಮ ಪಾಪಿಷ್ಠ. ಎಲೈ ಹಡವಿಯಲ್ಲಿ ಹರದ ವಾಸ ಮಾಡುವ ಸಾಧು ಮನಜ, ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮದ ತೇಜ. ನಿನಗೆ ಗೊತ್ತಿಲ್ಲ ಎನ್ನ ಕ್ರೋಧಾಗ್ನಿಯ ತೇಜ. ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹೇಶ್ವತಿ ನಗರಕ್ಕೆ ತರಬೇಕೆಂದು ನಮ್ಮ ಪಿತನೊಡನೆ ಕೇಳಿದರೆ ಅದಕ್ಕಿಂತ ಶ್ರೇಷ್ಠ ಸಂಪತ್ತು ನಮ್ಮ ಪ್ರಧಾನ ಮಂದಿರದಲ್ಲಿ ತಂದು ನಿಲ್ಲಿಸೋನು. ನಿನ್ನಂತ ಬಡಜೋಗಿಯಾದ ನನ್ನಂತ ರಾಜನ ಕಾಮಜೇನನ್ನ ಕೇಳಿದರೆ ಉದಾಸೀನ ಮಾಡುವಿಯಾ? ಸಹಜವಾಗಿ ಮಾಡುವನ ಮೂರ್ಖ. ನಿನ್ನ ಮಂತ್ರ ತಪಜ್ವಾಲೆಯಿಂದ ಎನ್ನಮ್ಮ ಎದುರಿಸುವಿಯಾ? ಒಂದು ಸಾಲ ಸಕಲ ಸನ್ನದ್ಧನಾಗಿ ಬಂದ ನಿನ್ನಂ ಕೊಂದ ಕಾಮಜೆ ನನ್ನ ಬಿಡದಾಳದಿದ್ದರೆ ಬಾಪು ಬಾಪುರ್ಯ ಮಂಡಲಾಧಿಪತಿ ಗಂಡ ಮಾರ್ತಣ್ಣನಂದ ಎದುರ ಬರೆದ ಸಾರ್ಥಕವೇನೋ ಮುನಿಪ. ಎನ್ನ ಒಂದು ಸಾರಿ ಬಂದು ತೋರಿಸುವೆ ಎನ್ನಯ್ಯ ಪ್ರತಾಪ. ಬರೀ ಬರೀ ಎಲವಿ ಸಾರಥಿ, ನಮ್ಮ ಮಹೇಶ್ಪತಿ ನಗರಕ್ಕೆ ಕೋಟೆಯಿಂದ ರಥವನ್ನ ಬಿಡುವಂತನಾಗ ಸಾರಥಿ. ಭಾರ್ಗವರಾಮ, ಭಾರ್ಗವರಾಮ, ಭಾರ್ಗವ, ಭಾರ್ಗವ, ಭಾರ್ಗವರಾಮ, ಕೈಲಾಸಗಿರಿಗೆ ಹತ್ತಿರಕ್ಕೆ ಬಂದೆನೋ. ಹಾಗೋ ಹತ್ತ ನೋಡು. ನೋಡಿದಿನಿ ದೇವ. ಅಬಬಬಬಬಬಬಬಬರದ ಧಾತ್ರಿಗೆ ಪರ್ವತವು ಎಷ್ಟು ಸೌಭಾಗ್ಯಮಾನವಾಗಿ ಕಾಣುವುದನ್ನು ನೋಡಿದೆಯಾ? ಎಲ್ಲಾ ಸಾರಥಿ ಸಕಲವ ಋಷಿಗಳ ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾರೆಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಹಾ ಭೃಗುಮುನಿಯಂ ಸದಾಶಿವನ ಕಂಡ ತಾಣಂ ಇದೇ ನೋಡು. ಎಲ್ಲಾ ಸಾರಥಿ ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳಿಂದ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳಿಸಿದಂತೆ ಸಂರಕ್ಷಣೆ ಮಾಡಿದೆಂ ನೋಡಿದ್ಯಾ? ನೋಡಿದ್ರೆ ಸಾರಥಿ ಎಲ್ಲ ಪರಿಚಾರಕ ಇತ್ತರ ಇದೇ ನೋಡು ಶೀಲಾ ಸಮುದ್ರ. ಈ ಶೀಲಾ ಸಮುದ್ರದಲ್ಲಿ ನೀರಲ್ಲಿ ಹೆಬ್ಬೆರಳು ಮುಳುಗಿಸಿದರೆ ಶಿಲೆ ಆಗೋದಂತೆ. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಆಗೋ ಹತ್ತ ನೋಡು.
ಯಾರಾದರೂ ಕೈಲಾಸಕ್ಕೆ ಬಂದರೆಂದು ಈ ಶಿವನು ಈ ಬೆಟ್ಟವನ್ನು ಹಡ್ಡಗಟ್ಟಿನಂತೆ ಈ ಬೆಟ್ಟದ ವಿಶೇಷವೇನೆಂದರೆ ದುರ್ಗುಣವುಳ್ಳ ಮನುಜರಂ ಈ ಬೆಟ್ಟಂ ನೋಡಿದ ತಕ್ಷಣವ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಸಾಧ್ಯವಾಗಲಾರದ ಅಲ್ಲಿಂದ ಹಿಂತಿರುಗಿ ಹೋದರಂತೆ. ಎಲ್ಲ ಸಾರಥಿ ಆಗೋ ಹತ್ತು ನೋಡು. ನೋಡಿದಿನ ದೇವ, ರಾವಣನು ತನ್ನ 20 ತೋಳುಗಳಿಂದ ಈ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮಣಿದು ಗೋಳಾಡಿದ ಸ್ಥಾನ ಇದೆ ನೋಡಿದಿನ ಕೈಲಾಸ ಪರ್ವತವು. ಎಲ್ಲ ಸಾರಥಿ ಆಗೋ ಅಲ್ಲಿ ನೋಡು. ಕಣ್ವ, ದುರ್ವಾಸ, ಅಂಗಿರಸ, ಬೃಹಸ್ಪತಿ ಮುನಿಗಳು ತಪಮಂ ಮಾಡಿದ ತಾಣವಂ ನೋಡು. ನೋಡಿದಿನ ದೇವ, ಎಲ್ಲ ಸಾರಥಿ ಭೂಪತಿ, ನಾರದ, ತಂಬೂರ, ನಂದೀಶ್ವರ, ಭೃಂಗೇಶ್ವರ ತಪಮಂ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಹರನಂ ಮಲಿಸಿ ತ್ರಿಶೂಲವನ್ನು ಹೊರವಾಗಿ ಪಡೆದು ಈ ಭಾರ್ಗವರಾಮನ ಪರಶುರಾಮನಾಗಿ ಒಳಿರೆ ದುಷ್ಟ ಕಾರ್ತವೀರನಂ ಸಂಹಾರಕ್ಕೆ ಬದ್ಧನಾಗಲು ಇಲ್ಲೇ ಕುಳಿತು ತಪಸ್ಸನ್ನು ಮಾಡವೆ ಈಶನಂ ಮಲಿಸಿವೆ. ಸಾರಥಿ ಅತಿ ಜಾಗೃತಿ. ನಿಮ್ಮೆಷ್ಟು ಗಂಟೆ ಆಗಲಿ ಭೂಪತಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮಃ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಯಾರಾಗಿರಬಹುದು? ಕೇಳುವುದೋ ಧ್ವನಿ ಬರವದೋ ಶಿವ ಶಿವ ಎಂಬ ಶಬ್ದದಲ್ಲಿ, ಬರುವುದೋ ಧ್ವನಿ ದೈವರೋ ಹಸುರಿನ ಬನಸಿರಿ ತಾನದಲ್ಲಿ. ಆದರೆ ಏನು ತಾಳೆನು ನಾನು, ಆದರೆ ಏನು ಸಹಿಸೆನು ಇನ್ನು ವಿರಹದ ತಾಪವ ತಾಳೆನು ನಾನು. ಕೇಳುವುದೋ ಧ್ವನಿ ಬರವದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಖ್ಯಾತಿಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಸಿ ಮಗುವನ್ನು ಪಡೆದೆನು ಋಷಿಯಲಿ. ಖ್ಯಾತಿಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಸಿ ಮಗುವನ್ನು ಪಡೆದೆನು ಋಷಿಯಲಿ. ಆದರೆ ಏನು ತಾಳೆನು ನಾನು, ಆದರೆ ಏನು ಸಹಿಸೆನು ಇನ್ನು ವಿರಹದ ತಾಪವ ತಾಳೆನು ನಾನು. ಕೇಳುವುದೋ ಧ್ವನಿ ಬರವದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ದಾರಾಗಿದ್ದರೇನಂತೆ? ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು, ಮೆಲ್ಲನೆ ಮೇಲೇಳು. ಆಹಾ, ಇದೇನು ಆಶ್ಚರ್ಯ! ಕೈಲಾಸ ಪರ್ವತದಲ್ಲಿ ಸಾನ್ನಿಧ್ಯದಲ್ಲಿ ಓರೋ ಸ್ತ್ರೀಯಳಿ ಧನಿಯಾಗುವುದು. ಈ ಸ್ತ್ರೀಯಳು ಧಾರಾಗಿರಬಹುದು, ಅಜನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರಂ ಪರಿಯುವ ಸಾಕ್ಷಾತ್ ಲಕ್ಷಣ ಸತಿಯಾದ ಪಾರ್ವತಿಯೋ? ಈ ತಾಯಿ ಎನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸಾಧ್ವಿನಾರಿಯ ಮಾತನಾಡಿಸುವೆ. ಆಹೋ ಮಾತೃ ಸಮನರಾದ ಸ್ತ್ರೀಯಳೇ ಸುಂದರ, ನೀನು ದಾರು ಇಲ್ಲಿ ಸಂಚರಿಸುತ್ತಿರುವ ಕಾರಣವೇನು? ಪೇಳಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ. ಆಹೋ ಸುಂದರ, ಸ್ತ್ರೀಯಳೇ
ನನ್ನನ್ನು ದಾರಿ ಎಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಇಲ್ಲಿ ಬಂದ ಕಾರಣವೇನು ಸ್ತ್ರೀಯಳೇ? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಬಂದಿರುವೆನು ನಾನು. ಅಹೋ ಸುಂದರ, ಮೇನಕ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಆಹೋ ಕಮಲಮುಖಿ, ನಾನು ಧಾರಂದರೆ ಈಳ ಮಂಡಲದೊಳ್ ಕೋಟಿ ಸೂರ್ಯನ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮನೆಂಬ ಹೆಸರಿನ ವಿಖ್ಯಾತ. ಓಹೋ ಭಾರ್ಗವರಾಮ. ಅಮ್ಮ ಸ್ತ್ರೀಯಳೇ, ರಾಮ, ಇಂಡು ರಾಜ್ಯರೋಳ್ ನಾನು ಗಂಡಿಗಲಿನೆಂದು ಮಂಡಲಿನೆತ್ತಿ ಅಂಡಲಿಸುವ ದುರುಳನಾದ ಕಾರ್ತ್ವೀರಾರ್ಜುನನ ಸಂಹಾರಕ್ಕೆ ತಕ್ಕವರು ಬೇಡಲು ಮಾತೇನ ಕುರಿತು ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವೆ. ತಪಸ್ಸು ಮಾಡಲು ಬಂದಿರುವೆಯಾ? ಇಂಥ ವೈರಕ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದ ಯಾವುದಿರುವುದು? ಎನ್ನ ಮುಂದೆ ಬಿತ್ತರಿಸಿ ಹೇಳಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ. ಅಹೋ ಭಾರ್ಗವ, ಸ್ತ್ರೀಯಳೇ, ಕಾರಣವೇನಿರುವುದು ಎಂದು ಕೇಳಿದೆಯಾ? ಹೌದು ಮೇನಕ. ಹೇಳಿದರೆ ನೆರವೇರಿಸಿಕೊಡುವೆಯಾ? ತಪಸ್ಸನ್ನು ಮಾಡಲು ಬಂದಿರುವನು ಮೇನಕ. ತಪಸ್ಸು ಮಾಡು, ಬೇಡ ಎಂದು ಹೇಳಲಿಲ್ಲ. ಆದರೆ ನಾನು ಬಂದ ಕಾರಣವನ್ನು ತಿಳಿಸುವೆ, ನೆರವೇರಿಸಿಕೊಡುವೆಯಾ ಎಂದು ಕೇಳಿದೆ. ಚೆನ್ನಾಗಿ ಹೇಳು ಮೇನಕ. ಹೇಳಿದ ಮೇಲೆ ನಡೆಸಿಕೊಡುವೆಯಾ? ರಾಮ ಬಂದು ಕೇಳ್ತೀನಿ, ಇಲ್ಲ ಅಂತ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂತ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನೋ, ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾನಿನಗೆ ಜೋಡಿ ಅಲ್ಲವೇನು? ಭಾರ್ಗವ, ಮೇನಕ, ಅರ್ಥವಾಯ್ತೆ? ಚೆನ್ನಾಗಿ ಹೇಳು ಮೇನಕ. ನಾನು ಹೇಳುವೆ, ಮೊದಲು ನೀನು ಅರ್ಥ ಮಾಡಿಕೋ. ಅರ್ಥ ಮಾಡಿಕೊಳ್ಳಲು ನಿನ್ನನ್ನು ನೋಡಲು ಬಂದಿಲ್ಲಲ್ಲ ಮೇನಕ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀನಿ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಳಿಗೆ ಬಂದೇನಾ, ಕೇಳೋ ಎನ್ನ ಪ್ರೀತಿ ರಾಮ. ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನ, ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನ. ಆ, 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 ಆ. ಮೇನಕ, ತಪಸ್ಸನ್ನು ಮಾಡಲು ಬಂದಿರುವನು ಮೇನಕ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಸ್ತ್ರೀಯಳೇ. ಬೇಡ ರಾಮ. ಹೌದು ಮೇನಕ. ಬೇಡ. ಯಾತಕ್ಕೆ ಬೇಡ ಮೇನಕ? ನಾನು ಹೇಳುವುದು ಅರ್ಥ ಮಾಡಿಕೋ. ನಿನ್ನನ್ನು ಕೇಳಲು ನಾನು ಬಂದಿಲ್ಲಲ್ಲ ಮೇನಕ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟಿಲ್ಲ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಟ್ಟಿಲ್ಲ. ಅಹೋ ಭಾರ್ಗವ ರಾಮ. ಮೇನಕ, ಪ್ರಿಯ ಸ್ತ್ರೀಯರೇ, ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಸ್ತ್ರೀಯರೇ. ಭಾರ್ಗವ, ಮೇನಕ, ನೀನೆಂಥ ಪುರುಷ
ಪುರುಷನು. ಅಂತ ವಿಚಾರವನ್ನು ಬೇಕಾಗಿಲ್ಲಲ್ಲ ಮೇನಕ. ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯೊಳಗೆ ಎದುರುವೆಯಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ಹೇ ವಾಸವನ ರಾಣಿ, ಚತುರ ಮಾತಿನ ಜಾಣೆ. ರಾಮ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವನು ರಸಿಕತನ ಇಲ್ಲದೆ ಪುರುಷನು ಒಡಂಬಡುವಲಾರನೊಂದು ಇಂಥ ಕೀಳು ಮಾತನ್ನು ಬಳಸಲು ಪ್ರಾರಂಭಿಸಿದೆಯಾ? ಹೌದು. ಇಲ್ಲೇ ನೀ ಚಟ್ಮಳೆ ರಾಮ, ಶ್ರೇಷ್ಠರಾದ ಬ್ರಾಹ್ಮಣ ಕುಲದೋಳು ಉದ್ಭವಿಸಿ ಋಷಿವರ್ಯರು ಶ್ರೇಷ್ಠರಾದಂದು ಎನ್ನ ಮುಂದೆ ನಿನ್ನ ಭೂತಾಟಿಕೆ ತೋರಿಸಿದರೆ ಬುದ್ಧಿಲ್ಲದವರೇ, ನಿನ್ನ ಮಾಯಾಚಾಲಕ್ಕೆ ಮರುಳಾಗ ಮಂಕುಮತಿ ನಾನಲ್ಲ. ನಿನ್ನ ನೀಚ ವರ್ತನೆಯನ್ನು ಸಾಧಿಸಲು ಬೇರೆ ಯಾರಿದ್ದರೆ ಅವರಲ್ಲಿ ನಿನ್ನ ಕಾಮಾತುರ ಕಲಿಕ. ನಾಚಿಕಿಲ್ಲದವಳೇ, ಎನ್ನ ಮುಂದೆ ಹೇಳಬೇಡ ನಿನ್ನ ಕಾಮದ ನಾಟಕಗಳೇ. ಭಾರ್ಗವ, ಮೇನಕ, ಬೇರೆ ಯಾರಾದರೂ ಇದ್ದರೂ ನೋಡಿಕೊ ಹೋಗು ಎಂದು ಹೇಳಿದೆಯಾ? ಸಹಜವಾಗಿ ಹೇಳುವನು ಮೇನಕ. ರಾಮ, ಇಂದ್ರನ ರಾಣಿ, ನಾನೇನು ನೋಡಿಕೊಳ್ಳುವುದು? ನನ್ನ ಸಲುವಾಗಿ ತಪಸ್ಸನ್ನು ಗೈಯುತ್ತಿರುವರು. ನಿನ್ನ ಗಂಡನು ಇರುವನಲ್ಲ ಇಂದ್ರನು. ಆದರೆ ಅವರನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿರುವೇನು? ಅಂತ ಬೇಕಾಗಿಲ್ಲಲ್ಲ ಮೇನಕ. ನನಗೆ ಬೇಕಾಗಿಲ್ಲ. ನೀನೇ ಬೇಕಾಗಿದ್ರೆ ಅಂತ ಇಂದ್ರನಲ್ಲ ಮೇನಕ. ಭಾರ್ಗವ, ಇಂದ್ರನ ರಾಣಿ, ಭಾರ್ಗವ, ಮೇನಕ, ನಿನ್ನ ಸಲುವಾಗಿ ನನ್ನ ಮೇಲೆ ಪ್ರೀತಿ ಬಂದಿರುವುದು. ನಿನ್ನ ಪ್ರೀತಿ ನನಗೆ ಬೇಕಾಗಿಲ್ಲಲ್ಲ ಮೇನಕ. ನನಗೆ ಬೇಕಾಗಿರುವುದು ನಿನ್ನ ಬೇಕಾಗಿದ್ರೆ ನಿನ್ನ ಗಂಡನ ಇಂದ್ರನಿರೋನಲ್ಲ ಮೇನಕ. ಸ್ತ್ರೀಯರೇ, ಇಂದ್ರನ ರಾಣಿ, ದೂರ ನಿಂತು ಮಾತಾಡುವ ಸ್ತ್ರೀಯರೇ, ಹತ್ತಿರ ಬಂದರೆ ಏನಾಗುವುದು? ಆ ಭಸ್ಮ ಆಗುವ ಸ್ತ್ರೀಯರೇ, ಏನಾಗುವೆ? ಭಸ್ಮ ಆಗುವ ಸ್ತ್ರೀಯರೇ. ನಾನು ಹೌದು ಸ್ತ್ರೀಯರೇ, ಭಸ್ಮವಾಗುವೆ. ಹೌದನ ಮೇನಕ. ಭಾರ್ಗವ, ಇಂದ್ರನ ರಾಣಿ, ಹೇಳಲೆ. ಅದೇನು ಚೆನ್ನಾಗಿ ಹೇಳು. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬಂದಲಾರೆ. ರಾಮ, ಮೇನಕ, ಭಾರ್ಗವ, ಇಂದ್ರನ ರಾಣಿ, ಹತ್ತಿರ ಬಾ. ದೇವೇಂದ್ರ ರಾಣಿ, ಬಳಿ ಬಾ. ನಿನ್ನ ಹತ್ತಿರ ಬಂದರೆ ಭಸ್ಮ ಆಗುವ ಸ್ತ್ರೀಯರೇ. ಬಂದು ನೋಡು, ಗೊತ್ತಾಗುವುದು. ನನ್ನ ಮುಂದೆ ಬಂದ್ರೆ ಭಸ್ಮ ಆಗುವ ಮೇನಕ. ಆಹಾ, ಹೌದು ಸ್ತ್ರೀಯರೇ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು. ನಿನ್ನ ಪ್ರೀತಿಗೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಪ್ರೀತಿಗೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬದುಕಲಾರೆ. ಮೇನಕ, ಚೆನ್ನಾಗಿ ಹೇಳು ಮೇನಕ. ರಾಮ, ಇಂದ್ರನ ರಾಣಿ, ಭಾರ್ಗವ, ಇಂದ್ರನ ರಾಣಿ, ಬಾರ ಭಸ್ಮ ಆಗುವ ಸ್ತ್ರೀಯರೇ. ಬಳಿ ಬಾರ, ನನ್ನನ್ನು ಕರೆದರೆ ಭಸ್ಮ ಆಗುವ ಮೇನಕ. ಹತ್ತಿರ ಬಾರ. ಹತ್ತಿರ ಬಂದ್ರೆ ಭಸ್ಮ ಆಗುವ ಮೇನಕ. ಹಾ, ಇಂದ್ರನ ರಾಣಿ, ಏನು? ಬಾರ ಬಾರ ಹತ್ತಿರ ಬಾ, ಬಾರ ಬಾರ
ರಾಮ, ಮೇನಕ, ಭಾರ್ಗವ, ಇಂದ್ರ ರಾಣಿ, ನಿನ್ನ ಮೇಲೆ ಕಂಗೆಟ್ಟು ಬಾಯಿ ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಆ ಹೇ ಎಣ್ಣೆ ಅಂತರಿಂಗ್ಲದರ ಕಡೆ ಲಕ್ಷ ವಯಸ್ಸಿ ಗುರಿ ತಪ್ಪಿಸದಂತೆ ಎನ್ನಂ ನೋಡೆಂದು ದೈವ ಸಾಕ್ಷಿಗೆ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮೆಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಚಿತ್ಬಂಧಗಳ ಕೌಚಂ ತೊಡಿಸಿ ಜಾಗೃತಿಯಿಂದ ಅವಸ್ಥೆ ಮೆರೆಸಿದರೆ ಬೋಳಿಗೆ ನಿನ್ನ ತಂತ್ರಕ್ಕೆ ಮರಳಾಗುವನೆಂದು ತಿಳಿದುಕೊಂಡಿರುವೆಯಾ? ಎಲೆ ಮೂರ್ಖ, ನಿನ್ನ ಕುತಂತ್ರ ಎನ್ನ ಮುಂದೆ ನಡೆಯಲಾದ ಮೂರ್ಖಮತಿ ನಾರಿ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನೀನೇನು ಬಂದದಾರೆ. ಇದೇ ದೇವಸಮುದ್ರ ಗ್ರಾಮದಲ್ಲಿ ಸುಂದೋಪ ಸುಂದರ ಕಥೆಯಲ್ಲಿ ಸುಂದೋಪನ ಪಾತ್ರ ಮಾಡಿದಂತೆ ಕಡಿಮೆನೆ ಪರಮೇಶ್ ಅಣ್ಣವರು, ಮೇನಕಾ ಪಾತ್ರ ಮಾಡಿದಂತೆ ಸುಮಕ್ ಅವರಿಗೆ 201 ರೂಪಾಯಿ, ಹಾರ್ಮೋನಿಯಂ ಮಾಸ್ಟರ್ ಅಂತ ವೀರಸಪ್ ಗುರುಗಳಿಗೆ 101 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶ್ ಅಣ್ಣವರಿಗೆ 101 ರೂಪಾಯಿ ಮತ್ತು ಈ ಸಾರಥಿ ಪಾತ್ರ ಮಾಡಿದಂಥವರಿಗೆ 101 ರೂಪಾಯಿ, ಪ್ಯಾಡ್ ಮಾಸ್ಟರ್ ನಾಗಲಿಂಗ ಅವರಿಗೆ 101 ರೂಪಾಯಿಯನ್ನು ಕಡೆಮನೆ ಪರಮೇಶ್ ಅಣ್ಣವರು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸುಂದೋಪನ ಪಾತ್ರ ಮಾಡಿದಂಥವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಸುಂದೋಪ ಪಾತ್ರ ಮಾಡಿದಂಥವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪರಮೇಶ್ವರನವರು ಹೃತ್ಪೂರ್ವಕ ನಮಸ್ಕಾರಗಳು. ರಾಮ, ಮೇನಕ, ಭಾರ್ಗವ, ಇಂದ್ರ ರಾಣಿ. ಹೌದು ಮೇನಕ, ನನ್ನ ಹತ್ತಿರ ಬಂದ ಭಸ್ಮ ಆಗೋ ಮೇನಕ. ಇಲ್ಲಿವರೆಗೂ ಇಂದ್ರನ ರಾಣಿ ಆಗಿದ್ದೆ, ಈಗ ನಿನ್ನ ರಾಣಿ ಆಗಲೆಂದು ಮನಸ್ಸು ಮಾಡಿ ಬಂದಿರುವೆ. ನಿನ್ನ ವಿಚಾರ ಬೇಕಾಗಿಲ್ಲಲ್ಲ ಮೇನಕ, ತಪಸ್ಸನ್ನ ಮಾಡಲು ಬಂದಿರೋನ ಮೇನಕ. ತಪಸ್ಸು ಮಾಡಿದರೆ ನಿನಗೇನು ಸಿಗೋದು? ಮಣ್ಣು. ಅದರ ಬಗ್ಗೆ ಯಾಕೆ ಬೇಕಾಗಿತ್ತು ಮಣ್ಣು? ಭಾರ್ಗವ, ಹೇಳಲೇ, ಅದೇನು ಚೆನ್ನಾಗಿ ಹೇಳು. ತಯ್ಯಾರೆ ತಯ್ಯ ತಯ್ಯಾರೆ ತಯ್ಯ ಏನೆಂದು ಹೇಳಲಯ್ಯ, ಅಂದ ಚೆಂದವ ಇವನಂದ ಚೆಂದವ ಅಂತರಂಗವ ಇವನಂತರಂಗವ. ತಯ್ಯಾರೆ ತಯ್ಯ ತಯ್ಯಾರೆ ತಯ್ಯ ಏನೆಂದು ಹಾಡಲಯ್ಯ, ಅಂದ ಚೆಂದವ ಇವನಂತರಂಗವ. ಹಲೋ ಹಲೋ, ಕಟ್ಟಳೆ ಗಂಡಸಿನ ತೋಳಂದವು, ತೋಳಲ್ಲ ಎನ್ನ ಜೀವಕಾನಂದವು. ಕಣ್ಣ ಮೂಡಂದವು, ಗಂಡಸನ ಕಣ್ಣ ತೋಳಂದವು, ತೋಳಲ್ಲ ಎನ್ನ ಜೀವಕಾನಂದವು. ನಿನ್ನ ಪ್ರೀತಿಗೆ ನಾ ಸೋತೆಣ, ಬಳೆ ಬಾರೆಯ ಸುಂದರ. ತಯ್ಯಾರ ತಯ್ಯ ತಯ್ಯಾರ ತಯ್ಯ ಏನೆಂದು ಹಾಡಲಯ್ಯ, ಇವರಂಗ ಚೆನ್ನವ ಅಂತರಂಗವ ಅಂತರಂಗವ.
ರಾಮ, ಮೇನಕ, ಭಾರ್ಗವ, ಇಂದ್ರರಾಣಿ, ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚಂದಿರ. ಆಹೇ ಜಂಬಾರಿಯ ಸಖಿ, ನೀನೆಂಥ ನೀಚ ಬುದ್ಧಿಯ ಆಧಾರದ ನಾಯಕಿ, ಎಂಥ ನಾಯಕಿ. ನಿನ್ನ ಮನದ ಕಾಮಾದಾಶೆಯಂ ತ್ಯಜಿಸಿ ಹೆಣ್ಣ ಮೇಲೆ ಇರುವ ನಿನ್ನ ಅಜ್ಞಾನದ ಆಶೆಯಂ ಅಡಿಗಿಸಿ ಇನ್ನು ನಿನ್ನ ಮಾರಾನಾಟಕ್ಕೆ ಭಯ ಎಂಬ ಸತ್ತನ್ನು ಹಡಗಿಸಿ ಇಂಥ ಯಾವ ಸುದ್ದಿಯನ್ನು ಮುಚ್ಚರಿಸಿದೆ ನಿನ್ನ ನಾಲಿಗೆಗೆ ಬುದ್ಧಿಯಮ್ಮೇಳು. ಎಲೆ ನೀಚಳೆ, ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಯೇ ವಶವಾಗಲಾರನು. ನಾನು ಬಿಡಲ. ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರೆಯಾಗಿ ಹೊರಟು ಹೋಗು. ಕಾಮದ ಮದ ಏರಿದ ಮಹಿಳೆ ಮಾಡಿದಿರು ಎನ್ನ ಕೊಡರಗಳೇ. ಕಲಾ ಕಾಣಿಕೆ ಕೊಟ್ಟಂತ ಕಡಿಮೆನೆ ಪರಮೇಶ್ವರಪ್ಪ ಇವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ರಾಮ, ಮೇನಕ, ಭಾರ್ಗವ, ಇಂದ್ರರಾಣಿ, ಮಾಗಿದು ಹಣ್ಣು ತಿಂದರೆ ಬಾಯಿಗೆ ರುಚಿ, ಒಲಿದು ಬಂದ ಹೆಣ್ಣನ್ನು ತೃಪ್ತಿಗೊಳಿಸಿದರೆ ನಿನ್ನ ಮನಕ್ಕೆ ರುಚಿಯಾಗುವುದು. ಅಗ್ನಿಯಿಂದ ಪ್ರಜ್ವಲಿಸುವ ಜಮದಗ್ನಿ ಮುನಿಕುಮಾರ ಈ ಭಾರ್ಗವರಾಮನು ಸ್ತ್ರೀಯಳೇ. ಆಹಾ, ಹೌದು ಮೇನಕ, ಅಗ್ನಿಯಂತೆ ಪ್ರಜ್ವಲಿಸುವೆ ಎಂದು ಹೇಳಿದೆಯಾ? ಹೌದು ಮೇನಕ. ಅಗ್ನಿಗೆ ತಣ್ಣೀರು ಬಿದ್ದರೆ ಅಗ್ನಿಯೇ ಭಸ್ಮವಾಗಿ ಹೋಗುವುದು. ಮುಟ್ಟಿ ನೋಡ ಭಸ್ಮ ಆಗುವೆ. ಅದರಂತೆ ನೀನು ಅಗ್ನಿ, ನಾನು ನೀರು, ಒಂದಾದರೆ ಆಗುವುದಾ? ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ಸೊಗಸು ತುಂಬಿದ ಹೆಣ್ಣು, ರಸಪೂರ ಮಾವಿನ ಹಣ್ಣು. ಸೊಗಸು ತುಂಬಿದ ಹೆಣ್ಣು, ರಸಪೂರ ಮಾವಿನ ಹಣ್ಣು. ಹೀಗೆ ಕತೆ ನೀರೂರಗೆ ಹೋಗುವೆಯೋ ರಾಮ, ಹೀಗೆ ಕತೆ ನೀರೂರಗೆ ಹೋಗುವೆಯೋ ರಾಮ.
ಮೇನಕ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಹುಚ್ಚಿಯಾಗಿ ನಿನ್ನ ಬಳಿಗೆ ಬಂದಿರುವೆನು ನಾನು. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಮಾತು ಮಾತಿಗೆ ಒಲ್ಲೆ 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 ಎನ್ನುವ ಈ ನಿನ್ನ ಆಳು ಪುರಾಣ ಒತ್ತಟ್ಟಿಗೆ ಇಟ್ಟು ಈಗಲೇ ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಕೆಂಪ ಸೀರೆಯನ್ನು ಉಟ್ಟು ನೀಲಿ ಕುಬಸವನ್ನು ತೊಟ್ಟು ಕಣ್ಣಿಗೆ ಕಾಡಿಗೆಯನ್ನಿಟ್ಟು ಅಣಿಗೆ ತಿಲಕವನ್ನು ತೊಟ್ಟು ಧರ್ಮವನ್ನು ಬಿಟ್ಟು ಆಚಾರವನ್ನು ಸುಟ್ಟು ಇಂದ್ರನನ್ನು ಪಕ್ಕಕ್ಕಿಟ್ಟು ನಿನ್ನ ದೇಹ ಎನ್ನ ದೇಹಕ್ಕೆ ಸೇರಿಕೊಳ್ಳು ಬಾ ಎಂದಾಗ ನಿಂದ್ಯಾವ ಧರ್ಮದ ಗುಟ್ಟು? ನನ್ನ ಮನದ ಗುಟ್ಟು. ಆಹೇ ಸುರಪತಿಯ ಸುಂದರಿ ನೀನೆಂಥ ವಯ್ಯಾರಿ, ನಿನ್ನಂಥವಳು ಮಾಯೇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ಅವನಾಗೆ ಕಾಮಂದನೂ ನಾನಲ್ಲ. ಇನ್ನು ಯುದ್ಧ ಬುದ್ಧಿ ಕಲಿಯದ ಭೂಲೋಕದ ಸಾಮಾನ್ಯ ನಾರಿಯರ ಗತಿಯೇನೋ? ಕಾಮಾಂದಳೇ ದೂರ ಸರಿಯೇ ನೀಚಾತ್ಮಳೇ. ಎದ್ದಾಳಕತ್ತರಡ ಸುತ್ತಮುತ್ತ ಅಲ್ಲಿ ಎದ್ದಾಳಕತ್ತರಡು ಆಮೇಲೆ ಅದೇನು ನೋಡಿ ಭಾರ್ಗವ ಮೇನಕ ನೋಡು ನೋಡು ಒಮ್ಮೆ ಮನಸ್ಸು ಮಾಡು. ಸರ್ವಥಾ ಆಗದಲ್ಲ ಮೇನಕ. ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಇಲ್ಲ. ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ಮತ್ತೆ ಎಂಥ ಸುಖ ಬೇಕು ರಾಮ? ತಪಸ್ಸನ್ನು ಮಾಡಲು ಬಂದಿರೋನು ಮೇನಕ. ತಪಸ್ಸು ಮಾಡಿದ್ರೆ ಅಂಥ ಸುಖ ದೊರೆಯುವುದೇ? ನಾನು ನಮ್ಮ ತಾಯಿ ಅಪ್ಪಣಿಗಾಗಿ ಬಂದಿರೋನು ಮೇನಕ. ಏನೆಂದು ಅಪ್ಪಣೆ ತೆಗೆದುಕೊಂಡು ಬಂದಿರುವೆ? ನಮ್ಮ ತಾತನನ್ನು ಕೊಂದ ಶಾಪಕ್ಕೆ ಬಲಿಯಾಗಿ ಇಂದು ಆ ಅರ್ಜುನನು ಈ ಸಂಹಾರ ಮಾಡಲು ಬಂದಿರೋನು ಮೇನಕ. ಅರ್ಜುನನನ್ನು ಸಂಹಾರ ಮಾಡಲು ಬಂದಿರುವೆಯಾ? ಹೌದು ಮೇನಕ. ಸಂಹಾರ ಮಾಡಲು ಇಲ್ಲಿಗೆ ಏತಕ್ಕೆ ಬಂದಿರುವೆ? ನಾನು ತಪಸ್ಸನ್ನು ನೀನು ಕೆಡಿಸಲು ಬಂದಿರುವೆಯಲ್ಲ ಮೇನಕ. ತಪಸ್ಸು ಮಾಡಲು ಬಂದಿರುವೆ. ಹೌದು ಮೇನಕ. ನಾನು ಬಿಟ್ಟರಲ್ಲವೇ ನೀನು ತಪಸ್ಸು ಮಾಡುವುದು? ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ರಾಮ ಮೇನಕ ಇಲ್ಲಿ ನೋಡು. ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ಮನಸ್ಸು ಮಾಡು. ನಿನ್ನ ಗಂಡ ಇಂದ್ರನಲ್ಲ ಮೇನಕ. ಬೇಡ. ಅಂತ ಸುಖವನ್ನು ಬೇಕಾಗಿಲ್ಲ. ಹೌದೇ? ಹೌದು ಸ್ತ್ರೀಯರೇ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಎಲ್ಲವಾರೋ ಸರಿಹಕ್ಕೆ ಕೆಂಪು ಬೆನ್ನೆಗೆ ಜೇನ ಹವರಕ್ಕೆ ಬೈರಲೆ ಕಾಣಿಗೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಬರ 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 ಬರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು. ಎನ್ನ ಮಾತನು ಕೇಳು ಎನ್ನುವೆನು ಭಾರ ಹತ್ತಿರ. ತಾಳನು ತಾಪವ ತೀರಿಸೋ ಬಯಕೆಯ. ತಾಳನು ತಾಪವ ತೀರಿಸೋ ಬಯಕೆಯ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ. ಬರ 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 ಬರ. ಭಾರ್ಗವ ಮೇನಕ ಜಮದಗ್ನಿಯ ಕುಮಾರ ಇಂದ್ರನ ರಾಣಿ. ಹೇಳುವನು ಕೇಳು ಒಂದು ವಿಚಾರ. ಅಂತ ವಿಚಾರ ಬೇಕಾಗಿಲ್ಲಲ್ಲ ಮೇನಕ. ಮೊದಲು ಯಾವ ವಿಚಾರ ಎಂದು ತಿಳಿದುಕೋ. ತಪಸ್ಸನ್ನು ಮಾಡಲು ಬಂದಿರುವನು ಮೇನಕ. ಭಾರ್ಗವ ಇಂದ್ರರಾಣಿ ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ಎನಿಗೆ ಸುಖವನ್ನು ಕೊಟ್ಟನು. ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ಆತನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ. ನೀನ್ ಆ ಇಚ್ಛೆಯನ್ನು ಮಾತನಾಡುವೆ ಮೇನಕ. ಸುಮ್ಮನೆ ನೀನು ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಸರ್ವತಾಗದಲ್ಲ ಮೇನಕ. ಆಹಿಯ ಜಂಭಾರಿಯ ಮೋಹದ ಎಣ್ಣೆಯೇ ನಿನ್ನ ನಡತೆಯನ್ನು ನಾನು ಎಂದಿಗೂ ಮೆಚ್ಚುವುದಿಲ್ಲ.
ಅದು ಯಾತಕ್ಕಂದರೆ ಯಾತಕ್ಕೆ? ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಎನ್ನ ಕೋಪವು ಸಹಿಸಲಾಗದು. ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನು ತಪವನ್ನು ಆಚರಿಸುವಾಗ ನೀನು ಕಾಮಾನಾಟಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನನ್ನೇ ಸುಖ ಸಂಸಾರ ಮಾಡಿ ಶಕುಂತಲೆಯಂಬಿಟ್ಟು ನಿನ್ನ ಪುರಕ್ಕೆ ತಳೆದೆ. ಹೇ ಭೃಂಗವೇಣಿ, ಇನ್ನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗಟ್ಟೆಯಲ್ಲ, ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವುದಿಲ್ಲ. ಸುರೇಂದ್ರ ನಾರಿ ಹಿಡಿ ನೀನು ಬಂದ ದಾರಿ. ಇದೇ ದೇವ ಸಮುದ್ರ ಗ್ರಾಮ